ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 15 ಶ್ಲೋಕ 182. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಬಿಟ್ಟು ಹೋಗುತ್ತಿರುವುದರಿಂದ ಎಲ್ಲಾ ಭಕ್ತರು ಅಳಲಾರಂಭಿಸಿದರು. ಭಕ್ತರ ಅಗಲಿಕೆಯಿಂದ ಪ್ರಭುಗಳ ಮನಸ್ಸು ಸಹ ದುಃಖಿತವಾಯಿತು. ಗದಾಧರ ಪಂಡಿತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೊತೆ ಉಳಿದುಕೊಂಡರು. ಅವರಿಗೆ ಉಳಿದುಕೊಳ್ಳಲು ಯಮೇಶ್ವರದಲ್ಲಿ ವ್ಯವಸ್ಥೆ ಮಾಡಲಾಯಿತು. ಯಮೇಶ್ವರ ಎಂಬ ಸ್ಥಳವು ಜಗನ್ನಾಥ ದೇವಸ್ಥಾನಕ್ಕೆ ನೈಋತ್ಯ ದಿಕ್ಕಿನಲ್ಲಿದೆ. ಗದಾಧರ ಪಂಡಿತರು ಅಲ್ಲಿ ವಾಸಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ಅಂದರೆ ನೀಲಾಚಲದಲ್ಲಿ ಪರಮಾನಂದಪುರಿ, ಜಗದಾನಂದ ಸ್ವರೂಪ ದಾಮೋದರ ಪಂಡಿತ, ಗೋವಿಂದ ಮತ್ತು ಕಾಶೀಶ್ವರರ ಜೊತೆ ಇದ್ದರು. ಪ್ರತಿದಿನ ಚೈತನ್ಯ ಮಹಾಪ್ರಭುಗಳಿಗೆ ಬೆಳಗ್ಗೆ ಶ್ರೀ ಜಗನ್ನಾಥ ದೇವರನ್ನು ನೋಡುವುದು ವಾಡಿಕೆಯಾಗಿತ್ತು. ಒಂದು ದಿನ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಎದುರು ಬಂದು ಕೈ ಮುಗಿದು ನಿಂತು ಒಂದು ನಿವೇದನೆ ಮಾಡಿದರು. ವೈಷ್ಣವರೆಲ್ಲರೂ ಬಂಗಾಳಕ್ಕೆ ಹಿಂತಿರುಗಿದ್ದರಿಂದ ಪ್ರಭುಗಳು ಆಹ್ವಾನಿಸಿದರೆ ಬರುವ ಸಾಧ್ಯತೆ ಇತ್ತು. ಸಾರ್ವಭೌಮ ಭಟ್ಟಾಚಾರ್ಯರು ಹೇಳಿದರು, ದಯವಿಟ್ಟು 1 ತಿಂಗಳ ಕಾಲ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಆಗ ಪ್ರಭುಗಳು ಹೇಳಿದರು, ಅದು ಸಾಧ್ಯವಿಲ್ಲ, ಏಕೆಂದರೆ ಅದು ಸನ್ಯಾಸಿಯ ಧರ್ಮಕ್ಕೆ ವಿರುದ್ಧವಾದುದು. ಆಗ ಸಾರ್ವಭೌಮರು ಹೇಳಿದರು, ದಯವಿಟ್ಟು 20 ದಿವಸಗಳಾದರೂ ಊಟಕ್ಕೆ ಬನ್ನಿ. ಆದರೆ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಅದು ಸನ್ಯಾಸ ಧರ್ಮವಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು 15 ದಿನಗಳ ಕಾಲ ಊಟಕ್ಕೆ ಬರಬೇಕೆಂದು ಕೋರಿದಾಗ ಪ್ರಭುಗಳು ಹೇಳಿದರು, ನಾನು ನಿಮ್ಮ ಮನೆಯಲ್ಲಿ 1 ದಿವಸದ ಮಟ್ಟಿಗೆ ಊಟ ಮಾಡುತ್ತೇನೆ. ಅನಂತರ ಸಾರ್ವಭೌಮ ಭಟ್ಟಾಚಾರ್ಯರು ಪ್ರಭುಗಳ ಚರಣ ಕಮಲಗಳನ್ನು ಹಿಡಿದುಕೊಂಡು ದಯವಿಟ್ಟು ಕನಿಷ್ಠ ಪಕ್ಷ 10 ದಿನಗಳಾದರೂ ಭೋಜನ ಮಾಡಿ ಎಂದು ಬೇಡಿಕೊಂಡರು. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಅವಧಿಯನ್ನು 5 ದಿವಸಗಳಿಗೆ ಇಳಿಸಿದರು. ಹೀಗೆ ಪ್ರತಿ ತಿಂಗಳು 5 ದಿವಸಗಳ ಕಾಲ ಭಟ್ಟಾಚಾರ್ಯರ ಆಹ್ವಾನವನ್ನು ಮನ್ನಿಸಿ ಊಟ ಸ್ವೀಕರಿಸಿದರು. ಅನಂತರ ಸಾರ್ವಭೌಮರು ಹೇಳಿದರು, ಪ್ರಭು, ನಿಮ್ಮೊಡನೆ 10 ಜನ ಸನ್ಯಾಸಿಗಳಿದ್ದಾರೆ. ಅನಂತರ ಪರಮಾನಂದಪುರಿ ಗೋಸ್ವಾಮಿಯವರು ತಮ್ಮ ಮನೆಗೆ 5 ದಿನಗಳ ಆಹ್ವಾನವನ್ನು ಒಪ್ಪಿದ್ದಾರೆಂದು ಸಾರ್ವಭೌಮ ಭಟ್ಟಾಚಾರ್ಯರು ನಿವೇದನೆ ಮಾಡಿದರು. ಇದು ಪ್ರಭುಗಳ ಎದುರು ಆಗಲೇ ಒಪ್ಪಲಾಗಿತ್ತು. ಐದು ದಿನಗಳ ಆಹ್ವಾನವನ್ನು ಒಪ್ಪಿದ್ದಾರೆಂದು ಸಾರ್ವಭೌಮ ಭಟ್ಟಾಚಾರ್ಯರು ನಿವೇದನೆ ಮಾಡಿದರು. ಕೈ ಆಚೆ ಓಕೆ, ಇದು ಪ್ರಭುಗಳ ಎದುರು ಈಗಾಗಲೇ ಒಪ್ಪಲಾಗಿತ್ತು. ಓಕೆ. ಸಾರ್ವಭೌಮ ಭಟ್ಟಾಚಾರ್ಯರು ಹೇಳಿದರು, ದಾಮೋದರ ಸ್ವರೂಪರು ನನ್ನ ಆಪ್ತ ಮಿತ್ರರು. ಅವರು ಕೆಲವು ವೇಳೆ ನಿಮ್ಮ ಜೊತೆ ಬರುತ್ತಾರೆ ಮತ್ತು ಕೆಲವು ವೇಳೆ ಒಬ್ಬರೇ ಬರುತ್ತಾರೆ. ಇತರ 8 ಜನ ಸನ್ಯಾಸಿಗಳು ಪ್ರತಿಯೊಬ್ಬರೂ 2 ದಿವಸ ಆಹ್ವಾನ ಒಪ್ಪಿಕೊಳ್ಳುವರು. ಹೀಗೆ ಇಡೀ ತಿಂಗಳು ಪ್ರತಿನಿತ್ಯ ಊಟದ ಏರ್ಪಾಟು ಆಯಿತು. ಸನ್ಯಾಸಿಗಳೆಲ್ಲರೂ ಒಟ್ಟಿಗೆ ಬಂದು ಬಿಟ್ಟರೆ ನಾನು ಅವರಿಗೆ ಸೂಕ್ತವಾಗಿ ಗೌರವ ಸಲ್ಲಿಸಿ ಸತ್ಕರಿಸಲಾಗುವುದಿಲ್ಲ. ಆಗ ನಾನು ಅಪರಾಧಿಯಾಗುತ್ತೇನೆ. ಕೆಲವು ವೇಳೆ ನೀವು ಒಬ್ಬರೇ ನನ್ನ ಮನೆಗೆ ಬರುವಿರಿ, ಇನ್ನು ಕೆಲವು ಸಲ ಸ್ವರೂಪ ದಾಮೋದರರ ಜೊತೆ ಬರುವಿರಿ. ಈ ವ್ಯವಸ್ಥೆಗೆ ಚೈತನ್ಯ ಮಹಾಪ್ರಭುಗಳು ಒಪ್ಪಿಗೆ ನೀಡಿದ್ದರಿಂದ ಭಟ್ಟಾಚಾರ್ಯರು ಅತೀವ ಸಂತುಷ್ಟರಾಗಿ ಕೂಡಲೇ ಅಂದೇ ತಮ್ಮ ಮನೆಗೆ ಪ್ರಭುಗಳನ್ನು ಆಹ್ವಾನಿಸಿದರು. 1 ತಿಂಗಳ ಕಾಲ ತನಕ ಪ್ರತಿದಿನ ಯಾರಾದರೂ ಒಬ್ರು ಸನ್ಯಾಸಿಗಳು ಮನೆಗೆ ಬರೋದು. ಸಾರ್ವಭೌಮ ಭಟ್ಟಾಚಾರ್ಯರ ಹೆಂಡತಿಯನ್ನು ಶಾಠೀರ ಮಾತಾ ಎಂದು ಕರೆಯುತ್ತಿದ್ದರು. ಆಕೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತೆ ಮತ್ತು ತಾಯಿಯಂತೆ ವಾತ್ಸಲ್ಯ ತೋರುತ್ತಿದ್ದರು. ತಮ್ಮ ಮನೆಗೆ ಹಿಂತಿರುಗಿದ ನಂತರ ಸಾರ್ವಭೌಮ ಭಟ್ಟಾಚಾರ್ಯರು ತಮ್ಮ ಪತ್ನಿ ಶಾಠೀರ ಮಾತೆಗೆ ಆಜ್ಞೆ ಮಾಡಿದರು,
ಆಕೆ ಸಂತೋಷಾತಿರೇಕದಿಂದ ಅಡುಗೆ ಮಾಡಲಾರಂಭಿಸಿದಳು. ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಯಾವಾಗಲೂ ಆಹಾರ ಪದಾರ್ಥಗಳು ತುಂಬಿದ್ದು. ಬೇಕಾದ ಕಾಯಿ ಪಲ್ಯಗಳು, ತರಕಾರಿಗಳು, ಹಣ್ಣುಗಳು ಮೊದಲಾದವನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದರು. ಸಾರ್ವಭೌಮ ಭಟ್ಟಾಚಾರ್ಯರೇ ಸ್ವತಃ ಶಾಟೀರ ಮಾತೆ ಅಡುಗೆ ಮಾಡುವಾಗ ಸಹಾಯ ಮಾಡುತ್ತಿದ್ದರು. ಆಕೆ ತುಂಬಾ ಪರಿಣತಳು. ಚೆನ್ನಾಗಿ ಅಡುಗೆ ಮಾಡುವುದು ಆಕೆಗೆ ಗೊತ್ತಿತ್ತು. ಒಂದು ನಿಮಿಷ, ಇದು ಉಲ್ಟಾ ಅನ್ಸುತ್ತಿದ್ದು. ಮಧ್ಯ 15. ಅಡುಗೆ ಮನೆಯ ದಕ್ಷಿಣ ಭಾಗದಲ್ಲಿ ನೈವೇದ್ಯ ಮಾಡಲು 2 ಕೊಠಡಿಗಳಿವೆ. ಅವುಗಳಲ್ಲಿ ಒಂದರಲ್ಲಿ ಶಾಲಗ್ರಾಮ ನಾರಾಯಣನಿಗೆ ನೈವೇದ್ಯ ಮಾಡುತ್ತಾರೆ. ಇನ್ನೊಂದು ಕೊಠಡಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಊಟಕ್ಕೆ. ಪ್ರಭುಗಳ ಊಟದ ಕೋಣೆ ನಿರ್ಜನವಾದ ಪ್ರದೇಶದಲ್ಲಿತ್ತು. ಅದನ್ನು ಭಟ್ಟಾಚಾರ್ಯರು ಹೊಸದಾಗಿ ಕಟ್ಟಿದ್ದರು. ಆ ಕೊಠಡಿಗೆ ಒಂದೇ ಒಂದು ಬಾಗಿಲು ಇತ್ತು. ಅದು ಹೊರಕ್ಕೆ ತೆಗೆದುಕೊಳ್ಳುತ್ತಿತ್ತು. ಚೈತನ್ಯ ಮಹಾಪ್ರಭುಗಳು ಇದರ ಮೂಲಕ ಒಳಗೆ ಪ್ರವೇಶಿಸಬಹುದಾಗಿತ್ತು. ಅಡುಗೆ ಮನೆಗೆ ಇನ್ನೊಂದು ಬಾಗಿಲು ಇತ್ತು. ಈ ಬಾಗಿಲ ಮೂಲಕ ಆಹಾರವನ್ನು ತರುತ್ತಿದ್ದರು. ಮೊದಲು 3 ಮಾನ ಸುಮಾರು 6 ಪೌಂಡುಗಳು ಅನ್ನವನ್ನು ದೊಡ್ಡ ಬಾಳೆ ಎಲೆಯ ಮೇಲೆ ಸುರಿಯಲಾಯಿತು. ಇಡೀ ಅನ್ನದ ರಾಶಿಗೆ ಎಷ್ಟು ಮಟ್ಟಿಗೆ ಹಳದಿಯಾದ ಪರಿಮಳಯುಕ್ತವಾದ ತುಪ್ಪವನ್ನು ಬೆರೆಸಿ ಕಲಸಿದ್ದರೆಂದರೆ ಅದು ಎಲೆಯ ಆಚೆಗೆ ಹರಿಯುತ್ತಿತ್ತು. ತುಪ್ಪ. ಬಾಳೆಯ ತೊಗಟೆ, ಪಟ್ಟೆಯಿಂದ ಮತ್ತು ಕೇಯಾ ಗಿಡದ ಎಲೆಗಳಿಂದ ಮಾಡಿದ ದೊನ್ನೆಗಳೂ ತುಂಬ ಇದ್ದವು. ಈ ದೊನ್ನೆಗಳಲ್ಲಿ ನಾನಾ ಬಗೆಯ ಬೇಯಿಸಿದ ತರಕಾರಿಗಳನ್ನು ತುಂಬಿ ಎಲೆಯ ಎಲ್ಲಾ ಪಕ್ಕಗಳಲ್ಲೂ ಇಟ್ಟಿದ್ದರು. 10 ಬಗೆಯ ಸೊಪ್ಪಿನ ಪಲ್ಯಗಳು, ಕಹಿಯಾದ ನಿಂಬ ಎಲೆಗಳಿಂದ ಮಾಡಿದ ಸುಕ್ತ ಎಂಬ ಸಾರು, ಕರಿಮೆಣಸಿನಿಂದ ಮಾಡಿದ ಒಂದು ವ್ಯಂಜನ, ಪನ್ನೀರ್ನಿಂದ ಮಾಡಿದ ವಡೆ, ಬೂಂದಿ ಹಾಕಿದ ಮಜ್ಜಿಗೆ ಇವೆಲ್ಲ ಇದ್ದವು. ದುಗ್ಧ ಕುಷ್ಮಾಂಡ, ವೇಸರ, ಲಾಫ್ರ, ಮೋಚಾಘಂಟ, ಮೋಚಾಭಾಜ ಎಂಬ ಭಕ್ಷ್ಯ ಭೋಜನಗಳೂ ನಾನಾ ತರಕಾರಿಗಳೂ ಇದ್ದವು. ಯಾರಾದರೂ ಬೆಂಗಾಲಿಗಳಿದ್ರೆ ಅವ್ರಿಗೆ ಇವೆಲ್ಲ ಗೊತ್ತಿರುತ್ತೆ. ವೃದ್ಧ ಕುಷ್ಮಾಂಡ ಬಡಿ, ಕುಲಬಡಿ, ಹಣ್ಣುಗಳು ಮತ್ತಿತರ ಬೇರುಗಳು ಹೇರಳವಾಗಿದ್ದವು. ಬದನೆಕಾಯಿ, ನಿಂಬ ಎಲೆಗಳ ಪಲ್ಯ, ಕುಲಬಡಿ, ಪಟೋಲಭಾಜ, ಹುರಿದ ಕುಂಬಳಕಾಯಿ ಬಿಲ್ಲೆಗಳು ಮೊದಲಾದವು ಇದ್ದವು. ಹುರಿದ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆಗಳಿಂದ ಮಾಡಿದ ಅಮೃತವನ್ನೂ ಮೀರಿಸುತ್ತಿದ್ದ ಸಾರು ಇತ್ತು. ಸಿಹಿ ಚಟ್ನಿ ಮತ್ತು ಬಡಾಮ್ಲವೇ ಮೊದಲಾದ 5-6 ಬಗೆಯ ಹುಳಿ ವ್ಯಂಜನಗಳಿದ್ದವು. ಹೆಸರು ಬೇಳೆ, ಉದ್ದಿನ ಬೇಳೆ ಮತ್ತು ಸಿಹಿ ಬಾಳೆ ಹಣ್ಣಿನಿಂದ ಮಾಡಿದ ವಡೆಗಳು ಇದ್ದವು. ಮತ್ತು ಸಿಹಿ ದೋಸೆಗಳು, ತೆಂಗಿನಕಾಯಿ ದೋಸೆಗಳು ಮತ್ತಿತರ ನಾನಾ ಬಗೆಯ ದೋಸೆಗಳು ಇದ್ದವು. ಕಾಂಜಿ ವಡ, ದುಗ್ಧ ಚಿಡ, ದುಗ್ಧ ಲಕ್ಲಕ್ಕಿ ಮತ್ತಿತರ ದೋಸೆಗಳನ್ನು ಮಾಡಿದ್ದರು. ಅವನ್ನೆಲ್ಲ ವಿವರಿಸಲು ನನ್ನಿಂದ ಆಗದು. ಮೃಷ್ಟಾನ್ನವನ್ನು ಮಣ್ಣಿನ ಮಡಕೆಗೆ ಸುರಿದು ಅದಕ್ಕೆ ಚಾಂದಾಕಲ, ಮಂದಯಿಸಿದ ಹಾಲು ಮತ್ತು ಮಾವಿನ ಹಣ್ಣು ಹಾಕಿದ್ದರು. ಇತರ ತಿಂಡಿ ತೀರ್ಥಗಳಲ್ಲಿ ಮಧುರವಾದ ಕಡೆದ ಮೊಸರು, ನಾನಾ ಬಗೆಯ ಸಂದೇಶಗಳು ಸಿಹಿ ಇದ್ದವು. ನಿಜವಾಗಿ ಬಂಗಾಳ ಮತ್ತು ಒರಿಸ್ಸಾದಲ್ಲಿ ಸಿಕ್ಕುವ ಎಲ್ಲಾ ಬಗೆಯ ಭಕ್ಷ್ಯ ಭೋಜನಗಳು ಇದ್ದವು. ಬರೀ ಬಂಗಾಳ ಮಾತ್ರ ಅಲ್ಲ, ಒರಿಸ್ಸಾನು ಕೂಡ. ಹೀಗೆ ಭಟ್ಟಾಚಾರ್ಯರು ವಿಧವಾದ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಬಿಳಿಯ ಮರದ ವೇದಿಕೆಯ ಮೇಲೆ ಒಳ್ಳೆಯ ಬಟ್ಟೆಯನ್ನು ಹರಡಿದ್ದರು. ಭಕ್ಷ್ಯ ಭೋಜನಗಳ 2 ಕಡೆ ಪರಿಮಳಯುಕ್ತವಾದ ತಣ್ಣೀರಿನ ಕಲಶಗಳನ್ನಿಟ್ಟಿದ್ದರು. ಅನ್ನದ ರಾಶಿಯ ಮೇಲೆ ತುಳಸಿ ಹೂಗಳನ್ನು ಇಟ್ಟಿದ್ದರು. ಜಗನ್ನಾಥ ದೇವರಿಗೆ ಅರ್ಪಿಸಿದ ನಾನಾ ಬಗೆಯ ಆಹಾರ ಪದಾರ್ಥಗಳನ್ನು ಸಾರ್ವಭೌಮ ಭಟ್ಟಾಚಾರ್ಯರು ಸೇರಿಸಿದ್ದರು. ಇವುಗಳಲ್ಲಿ ಅಮೃತ ಗುಟಿಕಾ ಎಂಬ ಸಿಹಿ ಉಂಡೆಗಳು, ಸಿಹಿ ಅನ್ನ, ದೋಸೆಗಳಿದ್ದವು. ಇವೆಲ್ಲವನ್ನೂ ಪ್ರತ್ಯೇಕವಾಗಿ ಇಟ್ಟಿದ್ದರು. ಎಲ್ಲವೂ ಸಿದ್ಧವಾಗಿದ್ದಾಗ ಚೈತನ್ಯ ಮಹಾಪ್ರಭುಗಳು ತಮ್ಮ ಮಾಧ್ಯಾಹ್ನಿಕಗಳನ್ನು ಮುಗಿಸಿಕೊಂಡು ಒಬ್ಬರೇ ಬಂದರು. ಅವರಿಗೆ ಸಾರ್ವಭೌಮ ಭಟ್ಟಾಚಾರ್ಯರ ಮನಸ್ಸು ತಿಳಿದಿತ್ತು. ಸಾರ್ವಭೌಮ ಭಟ್ಟಾಚಾರ್ಯರು ಪ್ರಭುಗಳ ಕಾಲು ತೊಳೆದ ನಂತರ ಪ್ರಭುಗಳು ಊಟ ಮಾಡಲು ಕೊಠಡಿಯನ್ನು ಪ್ರವೇಶಿಸಿದರು. ಚೈತನ್ಯ ಮಹಾಪ್ರಭುಗಳು ಈ ವೈಭವ ಪೂರ್ಣ ಏರ್ಪಾಟನ್ನು ನೋಡಿ ಆಶ್ಚರ್ಯಗೊಂಡು ಸಂಜ್ಞೆ ಮಾಡುತ್ತಾ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಹೇಳಿದರು, ಇದು ತೀರಾ ಅಸಾಧಾರಣವಾದುದು. 6 ಗಂಟೆಯ ಕಾಲದೊಳಗೆ ಹೇಗೆ ಈ ಅನ್ನ ವ್ಯಂಜನಗಳ ತಯಾರಿ ಮುಗಿಯಿತು? 100 ಜನ 100 ಒಲೆಗಳ ಮೇಲೆ ಅಡುಗೆ ಮಾಡಿದರೂ ಇಷ್ಟು ಅಲ್ಪಾವಧಿಯಲ್ಲಿ ಈ ವಸ್ತುಗಳನ್ನೆಲ್ಲ ತಯಾರಿಸಲು ಬಹುಶಃ ಆಗುತ್ತಿರಲಿಲ್ಲ.
ಆಹಾರ ವಸ್ತುಗಳ ಮೇಲೆ ತುಳಸಿ ಹೂಗಳಿರುವುದರಿಂದ ಅವನ್ನು ಕೃಷ್ಣನಿಗೆ ಅರ್ಪಿಸಿ ಆಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ. ನೀವು ತುಂಬಾ ಭಾಗ್ಯವಂತರು. ನಿಮ್ಮ ಪ್ರಯತ್ನ ಸಫಲವಾಗುತ್ತದೆ, ಏಕೆಂದರೆ ನೀವು ರಾಧಾಕೃಷ್ಣರಿಗೆ ಸೊಗಸಾದ ಆಹಾರ ಅರ್ಪಿಸಿದ್ದೀರಿ. ಅನ್ನದ ಬಣ್ಣ ಎಷ್ಟು ಸೊಗಸಾಗಿದೆ, ಪರಿಮಳ ಗಮ್ಮೆನ್ನುತ್ತಿದೆ. ರಾಧಾಕೃಷ್ಣರು ಅದನ್ನು ನೇರವಾಗಿ ಸ್ವೀಕರಿಸಿದ್ದಾರೆಂದು ತೋರುತ್ತದೆ. ಪ್ರಿಯ ಭಟ್ಟಾಚಾರ್ಯ, ನಿಮ್ಮ ಭಾಗ್ಯ ದೊಡ್ಡದು. ನಾನು ನಿಮ್ಮನ್ನು ಎಷ್ಟು ಹೊಗಳಲಿ. ಈ ಆಹಾರದ ಪ್ರಸಾದ ಶೇಷವನ್ನು ಪಡೆಯಲು ನಾನು ತುಂಬಾ ಭಾಗ್ಯಶಾಲಿ. ಕೃಷ್ಣನ ಪೀಠವನ್ನು ತೆಗೆದು ಪಕ್ಕಕ್ಕೆ ಇಡಿ, ಅನಂತರ ಬೇರೆ ತಟ್ಟೆಯೊಂದರಲ್ಲಿ ನನಗೆ ಪ್ರಸಾದವನ್ನು ಹಾಕಿಕೊಡಿ. ಸಾರ್ವಭೌಮ ಹೇಳಿದ್ರು, ಅದೇನು ಅಷ್ಟು ಸೋಜಿಗದ ಸಂಗತಿ ಅಲ್ಲ. ಯಾರು ಈ ಆಹಾರವನ್ನು ತಿನ್ನುತ್ತಾರೋ ಅವರ ಶಕ್ತಿ ಮತ್ತು ಕೃಪೆಗಳಿಂದ ಇವೆಲ್ಲವೂ ಸಾಧ್ಯವಾಗಿದೆ. ನಾನು ಮತ್ತು ನನ್ನ ಹೆಂಡತಿ ಅಡುಗೆ ಮಾಡಲು ಪರಿಶ್ರಮ ಪಡಲೇ ಇಲ್ಲ. ಯಾರ ಶಕ್ತಿಯಿಂದ ಆಹಾರ ಸಿದ್ಧವಾಗಿದೆಯೋ ಅವರಿಗೆ ಎಲ್ಲವೂ ಗೊತ್ತು. ಈಗ ತಾವು ದಯವಿಟ್ಟು ಈ ಆಸನದಲ್ಲಿ ಕುಳಿತು ಊಟ ಮಾಡಿ. ಚೈತನ್ಯ ಮಹಾಪ್ರಭುಗಳು ಉತ್ತರಿಸಿತು, ಈ ಸ್ಥಳ ಪೂಜ್ಯವಾದುದು, ಏಕೆಂದರೆ ಅದನ್ನು ಕೃಷ್ಣ ಉಪಯೋಗಿಸಿದ್ದಾನೆ. ಅವ್ರು ಅನ್ಕೊಂಡಿದ್ದಾರೆ ಅಲ್ಲಿದ್ದು ನೈವೇದ್ಯ ಅಲ್ಲೇ ಅರ್ಪಿಸಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅವರು. ಭಟ್ಟಾಚಾರ್ಯರು ಹೇಳಿದ್ರು, ಆಹಾರ ಮತ್ತು ಪೀಠ ಎರಡೂ ಪ್ರಭುಗಳ ಕೃಪೆ. ನೀವು ಪ್ರಸಾದ ಶೇಷವನ್ನು ತಿನ್ನುವುದಾದರೆ ನೀವು ಈ ಸ್ಥಳದಲ್ಲಿ ಕುಳಿತುಕೊಳ್ಳುವುದರಲ್ಲಿ ತಪ್ಪೇನಿದೆ? ಪ್ರಸಾದ ಶೇಷ ಇದು, ಪ್ರಸಾದ ಇದು. ಅನಂತರ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಹೌದು, ನೀವು ಸರಿಯಾಗಿ ಹೇಳಿದ್ದೀರಿ. ಕೃಷ್ಣನು ಬಿಟ್ಟ ಯಾವುದನ್ನು ಬೇಕಾದರೂ ಭಕ್ತನಾದವನು ಸ್ವೀಕರಿಸಬಹುದೆಂದು ಶಾಸ್ತ್ರಗಳು ವಿಧಿಸುತ್ತದೆ. ಪ್ರಿಯ ಪ್ರಭು, ನಿಮಗೆ ಅರ್ಪಿಸಿದ ಹಾರಗಳು, ಪರಿಮಳ ದ್ರವ್ಯಗಳು, ವಸ್ತ್ರಗಳು, ಆಭರಣಗಳು ಮತ್ತಿತರ ವಸ್ತುಗಳನ್ನು ಅನಂತರ ನಿಮ್ಮ ಸೇವಕರು ಬಳಸಬಹುದಾಗಿದೆ. ಈ ವಸ್ತುಗಳನ್ನು ಬಳಸುವುದರಿಂದ ಮತ್ತು ನೀವು ಸ್ವೀಕರಿಸಿ ಬಿಟ್ಟ ಆಹಾರವನ್ನು ಸೇವಿಸುವುದರಿಂದ ನಾವು ಮಾಯೆಯನ್ನು ಜಯಿಸಬಹುದು. ಸೊ ಭಗವಂತನಿಗೆ ಏನು ಅರ್ಪಿತವಾಗಿರುತ್ತೋ ಅದನ್ನು ನಾವು ಸ್ವೀಕಾರ ಮಾಡೋದ್ರಿಂದ ನಾವು ಮಾಯೆಯನ್ನ ಜಯಿಸಬಹುದು. ಚೈತನ್ಯ ಮಹಾಪ್ರಭುಗಳು ಅನಂತರ ಹೇಳಿದರು, ಇಲ್ಲಿ ಎಷ್ಟೊಂದು ಆಹಾರ ಇದೆ, ಇಷ್ಟನ್ನು ತಿನ್ನುವುದಕ್ಕೆ ಆಗುವುದಿಲ್ಲ. ಭಟ್ಟಾಚಾರ್ಯರು ಹೇಳಿದ್ರು, ನೀವು ಎಷ್ಟು ತಿನ್ನಬಲ್ಲಿರಿ ಎಂದು ನನಗೆ ಗೊತ್ತು. ಜಗನ್ನಾಥಪುರಿಯಲ್ಲಿ ನೀವು ದಿನಕ್ಕೆ 52 ಸಲ ತಿನ್ನುತ್ತೀರಿ. 52 ಸಲ. ಮತ್ತು ಪ್ರತಿ ಸಲ ನೀವು 100 ಪಾತ್ರೆಗಳಷ್ಟು ಪ್ರಸಾದವನ್ನು ತಿನ್ನುತ್ತೀರಿ. ದ್ವಾರಕೆಯಲ್ಲಿ ನೀವು 16,000 ರಾಣಿಯರನ್ನು 16,000 ಅರಮನೆಗಳಲ್ಲಿ ಇಟ್ಟುಕೊಂಡಿದ್ದೀರಿ. ಮತ್ತು 18 ಜನ ತಾಯಂದಿರು ಮತ್ತು ಯದುಕುಲದ ಲೆಕ್ಕವಿಲ್ಲದಷ್ಟು ಬಂಧು ಮಿತ್ರರು ಇದ್ದಾರೆ. ಬೃಂದಾವನದಲ್ಲಿ ನೀವು ನಿಮ್ಮ ತಂದೆಯ ಅಣ್ಣಂದಿರು, ನಿಮ್ಮ ತಂದೆಯ ತಮ್ಮಂದಿರು, ಸೋದರ ಮಾವಂದಿರು, ನಿಮ್ಮ ಸೋದರ ಅತ್ತೆಯ ಗಂಡಂದಿರು, ಅನೇಕ ಗೊಲ್ಲರು ಇದ್ದಾರೆ. ಅಲ್ಲದೆ ಗೊಲ್ಲ ಬಾಲಕ ಮಿತ್ರರು ಇದ್ದಾರೆ. ನೀವು ಈ ಪ್ರತಿಯೊಬ್ಬರ ಮನೆಯಲ್ಲೂ ದಿನಕ್ಕೆ 2 ಸಲ ಬೆಳಗ್ಗೆ ಮತ್ತು ಸಾಯಂಕಾಲ ಊಟ ಮಾಡುವಿರಿ. ಭಟ್ಟಾಚಾರ್ಯರು ಮುಂದುವರೆದು ಹೀಗೆ ಹೇಳಿದರು, ನಿಜವಾಗಿ ಗೋವರ್ಧನ ಪೂಜೆಯಲ್ಲಿ ನೀವು ರಾಶಿ ರಾಶಿ ಅನ್ನವನ್ನು ತಿಂದಿರಿ. ಅದಕ್ಕೆ ಹೋಲಿಸಿದರೆ ಈ ಸಣ್ಣ ಪ್ರಮಾಣವು ನಿಮಗೆ ಒಂದು ತುತ್ತೂ ಅಲ್ಲ. ನೀವು ಭಗವಂತ, ನಾನಾದರೂ ಅತ್ಯಂತ ನಗಣ್ಯನಾದವನು. ಆದ್ದರಿಂದ ದಯವಿಟ್ಟು ನನ್ನ ಮನೆಯಲ್ಲಿ ಒಂದಿಷ್ಟು ಆಹಾರ ಸ್ವೀಕರಿಸಿ. ಈ ಮಾತನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ನಕ್ಕು ಊಟಕ್ಕೆ ಕುಳಿತುಕೊಂಡರು. ಭಟ್ಟಾಚಾರ್ಯರು ಪರಮಾನಂದದಿಂದ ಮೊದಲಿಗೆ ಜಗನ್ನಾಥ ದೇವಸ್ಥಾನದಿಂದ ತಂದ ಪ್ರಸಾದವನ್ನು ಬಡಿಸಿದರು. ಆಗ ಭಟ್ಟಾಚಾರ್ಯರ ಅಳಿಯನಾದ ಅಮೋಘ ಎಂಬುವನು, ಅವನು ಆಚಾರ್ಯರ ಮಗಳು ಶಾಟಿ ಎನ್ನುವ ಒಳಗಂಡ. ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರೂ ಅಮೋಘನು ನಿಂದಕನೂ ಪಾಷಂಡನೂ ಆಗಿದ್ದ ನಾಸ್ತಿಕ. ಚೈತನ್ಯ ಮಹಾಪ್ರಭುಗಳು ತಿನ್ನುವುದನ್ನು ನೋಡಬೇಕೆಂದು ಅಮೋಘ ಅಪೇಕ್ಷಿಸಿದನು. ಆದರೆ ಅವನನ್ನು ಆಚಾರ್ಯರು ಒಳಕ್ಕೆ ಬಿಡಲಿಲ್ಲ. ನಿಜವಾಗಿ ಭಟ್ಟಾಚಾರ್ಯರು ತಮ್ಮ ಮನೆಯ ಹೊಸ್ತಿಲ ಬಳಿ ದೊಣ್ಣೆ ಹಿಡಿದು ಕಾಯುತ್ತಿದ್ದರು. ಆದರೆ ಭಟ್ಟಾಚಾರ್ಯರು ಪ್ರಸಾದ ಹಂಚಲಾರಂಭಿಸುತ್ತಿದ್ದಂತೆ ಸ್ವಲ್ಪ ಮೈ ಮರೆತಾಗ ಅಮೋಘನು ಒಳಗೆ ಬಂದನು. ಆಹಾರದ ಪ್ರಮಾಣವನ್ನು ನೋಡಿ ಅವನು ನಿಂದಿಸಲು ಶುರು ಮಾಡಿದನು. ಇಷ್ಟೊಂದು ಅನ್ನದಿಂದ 10-12 ಜನರಿಗೆ ಊಟ ಹಾಕಿ ತೃಪ್ತಿಪಡಿಸಬಹುದು. ಆದರೆ ಈ ಸನ್ಯಾಸಿ ಒಬ್ಬನೇ ಇಷ್ಟೊಂದು ತಿನ್ನುತ್ತಿದ್ದಾನೆ. ಅಮೋಘನ ಈ ಮಾತನ್ನು ಕೇಳಿದೊಡನೆ ಸಾರ್ವಭೌಮ ಭಟ್ಟಾಚಾರ್ಯರು ಅವನತ್ತ ದುರ್ಗುಟ್ಟಿ ನೋಡಿದರು. ಭಟ್ಟಾಚಾರ್ಯರ ಧೋರಣೆಯನ್ನು ನೋಡಿ ಅಮೋಘ ಅಲ್ಲಿಂದ ಹೊರಟು ಹೋದ. ಭಟ್ಟಾಚಾರ್ಯರು ದೊಣ್ಣೆ ಹಿಡಿದು ಬಡಿಯಲು ಅಮೋಘನನ್ನು ಅಟ್ಟಿಸಿಕೊಂಡು ಹೋದರು. ಆದರೆ ಭಟ್ಟಾಚಾರ್ಯರ ಕೈಗೆ ಸಿಕ್ಕದಷ್ಟು ಜೋರಾಗಿ ಅಮೋಘ ಓಡಿ ಹೋದ. ಭಟ್ಟಾಚಾರ್ಯರು ಅನಂತರ ತನ್ನ ಅಳಿಯನನ್ನು ಕೆಟ್ಟ ಮಾತುಗಳಿಂದ ಬೈಯಲಾರಂಭಿಸಿದರು. ಭಟ್ಟಾಚಾರ್ಯರು ವಾಪಸ್ಸು ಬಂದಾಗ ಅಮೋಘನನ್ನು ಬೈಯುತ್ತಿರುವುದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ನಗುತ್ತಿದ್ದರು. ಶಾಟಿಯ ತಾಯಿ, ಅಂದರೆ ಭಟ್ಟಾಚಾರ್ಯರ ಹೆಂಡತಿ, ಈ ಘಟನೆಯ ವಿಷಯ ಕೇಳಿದಾಗ ಆಕೆ ಕೂಡಲೇ ತಲೆಯನ್ನು ಎದೆಯನ್ನು ಹೊಡೆದುಕೊಂಡು, ಶಾಟಿ ವಿಧವೆ ಆಗಲಿ, ಶಾಟಿ ಅಂದ್ರೆ ಅವನ ಮಗಳ ಹೆಸರು, ವಿಧವೆ ಆಗಲಿ ಅಂದ್ರೆ ಅವನು ಅಮೋಘ ಸಾಯ್ಲಿ ಅಂತ ಎಂದು ಮತ್ತೆ ಮತ್ತೆ ಹೇಳಿದರು. ನೋಡಿ, ಯಾರು ಹೇಳಕ್ಕಾಗತ್ತ ಇದನ್ನ?
ಮಗಳ ಗಂಡ ಸಾಯ್ಲಿ, ಯಾಕೆ? ಅವನು ದೊಡ್ಡ ಅಪರಾಧ ಮಾಡಿದ್ದಾನೆ ಚೈತನ್ಯ ಮಹಾಪ್ರಭು. ಗಂಡ ಹೆಂಡಿರ ಅಳಲನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ಅವರನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸಿದರು. ಅವರ ಇಚ್ಛೆಯಂತೆ ಅವರು ಪ್ರಸಾದವನ್ನು ತಿಂದು ತೃಪ್ತರಾದರು. ಚೈತನ್ಯ ಮಹಾಪ್ರಭುಗಳು ಊಟ ಮುಗಿಸಿದ ನಂತರ ಭಟ್ಟಾಚಾರ್ಯರು ಪ್ರಭುಗಳಿಗೆ ಬಾಯಿ, ಕೈ ಮತ್ತು ಕಾಲುಗಳನ್ನು ತೊಳೆದುಕೊಳ್ಳಲು ನೀರನ್ನು ಸುರಿದು ಕೊಟ್ಟರು. ಅನಂತರ ಅವರಿಗೆ ಬಾಯನ್ನು ಸುವಾಸನೆಗೊಳಿಸುವ ಪರಿಮಳ ದ್ರವ್ಯವನ್ನು, ತುಳಸಿ ಹೂಗಳನ್ನು, ಲವಂಗ, ಏಲಕ್ಕಿಯನ್ನು ಕೊಟ್ಟರು. ಭಟ್ಟಾಚಾರ್ಯರು ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಹಾರ ಹಾಕಿ ಅವರ ಮೈಗೆಲ್ಲ ಚಂದನವನ್ನು ಪೂಸಿದರು. ನಮಸ್ಕಾರ ಮಾಡಿದ ನಂತರ ಭಟ್ಟಾಚಾರ್ಯರು ಹೀಗೆ ನಿವೇದನೆ ಮಾಡಿದರು. ನಿಮ್ಮನ್ನು ನಿಂದಿಸುವ ಸಲುವಾಗಿ ನಮ್ಮ ಮನೆಗೆ ಕರೆತಂದಂತಾಯ್ತು. ಇದು ಮಹಾಪರಾಧ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಕ್ಷಮೆ ಬೇಡುತ್ತೇನೆ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಅಮೋಘ ಹೇಳಿದ್ದು ಸರಿಯಾಗಿಯೇ ಇದೆ, ಆದ್ದರಿಂದ ಅದು ನಿಂದೆ ಅಲ್ಲ. ಇದರಲ್ಲಿ ನಿಮ್ಮ ಅಪರಾಧವೇನಿದೆ? ಹೀಗೆ ಹೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ಮನೆಗೆ ಹೋದರು. ಸಾರ್ವಭೌಮ ಭಟ್ಟಾಚಾರ್ಯರು ಅವರ ಜೊತೆ ಹೋದರು. ಪ್ರಭುಗಳ ಕಾಲಿಗೆ ಬಿದ್ದು ಸಾರ್ವಭೌಮ ಭಟ್ಟಾಚಾರ್ಯರು ಆತ್ಮ ನಿಂದನೆ ಮಾಡಿಕೊಂಡು ಅನೇಕ ಮಾತುಗಳನ್ನು ಆಡಿದರು. ಅನಂತರ ಪ್ರಭುಗಳು ಅವರನ್ನು ಸಾಂತ್ವನಗೊಳಿಸಿ ಅವರ ಮನೆಗೆ ಕಳುಹಿಸಿದರು. ಮನೆಗೆ ಹಿಂದಿರುಗಿದ ನಂತರ ಸಾರ್ವಭೌಮ ಭಟ್ಟಾಚಾರ್ಯರು ತಮ್ಮ ಹೆಂಡತಿಯ ಅಂದರೆ ಶಾಟಿಯ ತಾಯಿಯ ಜೊತೆ ಸಮಾಲೋಚನೆ ನಡೆಸಿದರು. ತಮ್ಮನ್ನು ತಾವು ದೂಷಿಸಿಕೊಂಡ ನಂತರ ಅವರು ಹೀಗೆ ಹೇಳಲಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳನ್ನು ದೂಷಿಸಿದವನನ್ನು ಕೊಲೆ ಮಾಡಿದರೆ ಅವನ ಪಾಪ ಪರಿಹಾರವಾಗುತ್ತದೆ. ಸಾರ್ವಭೌಮ ಭಟ್ಟಾಚಾರ್ಯರು ಮುಂದುವರಿಸಿದರು, ಅಥವಾ ನಾನು ನನ್ನ ಪ್ರಾಣವನ್ನೇ ಬಿಟ್ಟರೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದಂತಾಗುತ್ತದೆ. ಆದರೆ ಇವೆರಡೂ ಅಭಿಪ್ರಾಯಗಳು ಸರಿಯಲ್ಲ, ಏಕೆಂದರೆ ಎರಡೂ ಶರೀರಗಳು ಬ್ರಾಹ್ಮಣರಿಗೆ ಸೇರಿದವು. ಬದಲಿಗೆ ಎಂದೆಂದಿಗೂ ಆ ನಿಂದಕನ ಮುಖದರ್ಶನ ಮಾಡುವುದಿಲ್ಲ. ಅವನನ್ನು ತೊರೆದು ಅವನ ಸಂಬಂಧ ಕಡಿದುಕೊಳ್ಳುತ್ತೇನೆ. ನಾನು ಎಂದಿಗೂ ಅವನ ಹೆಸರನ್ನೂ ಹೇಳುವುದಿಲ್ಲ. ನನ್ನ ಮಗಳಾದ ಶಾಟಿಗೆ ಗಂಡನ ಸಂಬಂಧ ತೊರೆಯುವಂತೆ ಹೇಳು, ಏಕೆಂದರೆ ಆತ ಪತಿತನಾಗಿದ್ದಾನೆ. ಗಂಡ ಪತಿತನಾದಾಗ ಅವನನ್ನು ತೊರೆಯಬೇಕಾದದ್ದು ಹೆಂಡತಿಯ ಧರ್ಮ. ಪತಿತನಾದರೆ ಅವನ ಜೊತೆ ಸಂಬಂಧವನ್ನು ತೊರೆಯಬೇಕು. ಇದು ಸ್ಮೃತಿ ಶಾಸ್ತ್ರದ ಉದ್ಧರಣ. ಅಂದು ರಾತ್ರಿ ಸಾರ್ವಭೌಮ ಭಟ್ಟಾಚಾರ್ಯರ ಅಳಿಯನಾದ ಅಮೋಘನು ಓಡಿ ಹೋದ. ಬೆಳಗ್ಗೆ ಅವನಿಗೆ ಕಾಲರಾ ರೋಗ ತಗುಲಿತು. ಅಮೋಘನು ಕಾಲರಾದಿಂದ ಸಾಯುತ್ತಿದ್ದಾನೆಂಬ ಸುದ್ದಿ ತಿಳಿದಾಗ ಭಟ್ಟಾಚಾರ್ಯರು ನಾನು ಎಂದುಕೊಂಡಿದ್ದನ್ನು ದೈವ ಮಾಡಿತು ಎಂದು ಅಂದುಕೊಂಡರು. ಒಬ್ಬನು ಭಗವಂತನಿಗೆ ಅಪಚಾರವೆಸಗಿದರೆ ಕೂಡಲೇ ಕರ್ಮ ಸುತ್ತಿಕೊಳ್ಳುತ್ತದೆ. ಹೀಗೆ ಹೇಳಿ ಅವರು ಶಾಸ್ತ್ರದಿಂದ 2 ಶ್ಲೋಕಗಳನ್ನು ಹೇಳಿದರು. ಆನೆಗಳು, ಕುದುರೆಗಳು, ರಥಗಳು, ಕಾಲಾಳುಗಳನ್ನೆಲ್ಲ ಹೊಂದಿಸಿಕೊಂಡು ನಾವು ಏನನ್ನು ಮಾಡಬೇಕಾದಿತ್ತೋ ಅದನ್ನು ಗಂಧರ್ವರೇ ಮಾಡಿಬಿಟ್ಟಿದ್ದಾರೆ. ಶ್ಲೋಕವನ್ನು ಮಹಾಭಾರತದಿಂದ ವನಪರ್ವದಿಂದ ಉದ್ಧರಿಸಲಾಗಿದೆ. ಓಕೆ. ಒಬ್ಬ ವ್ಯಕ್ತಿಯು ಮಹಾತ್ಮನಿಗೆ ಅವಮಾನ ಮಾಡಿದರೆ ಅವನ ಆಯುಸ್ಸು, ಶ್ರೀಮಂತಿಕೆ, ಕೀರ್ತಿ, ಧರ್ಮ, ಆಸ್ತಿ, ಪಾಸ್ತಿ, ಸೌಭಾಗ್ಯ ಎಲ್ಲವೂ ನಾಶವಾಗುತ್ತದೆ. ನೋಡಿ, ಮಹಾತ್ಮರಿಗೆ ಅವಮಾನ ಮಾಡಿದ್ರೆ ಆಯಸ್ಸು, ಶ್ರೀಮಂತಿಕೆ, ಕೀರ್ತಿ, ಧರ್ಮ, ಆಸ್ತಿ, ಪಾಸ್ತಿ, ಸೌಭಾಗ್ಯ ಎಲ್ಲವೂ ನಾಶವಾಗುತ್ತದೆ. ಆಗ ಗೋಪಿನಾಥ ಆಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಹೋದರು. ಪ್ರಭುಗಳು ಅವರ ಬಳಿ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಕೇಳಿದರು. ಗಂಡ ಹೆಂಡರಿಬ್ಬರು ಉಪವಾಸ ಮಾಡುತ್ತಿರುವುದಾಗಿಯೂ ಅವರ ಅಳಿಯನಾದ ಅಮೋಘನು ಕಾಲರಾದಿಂದ ಸಾಯುತ್ತಿರುವುದಾಗಿಯೂ ಗೋಪಿನಾಥ ಆಚಾರ್ಯರು ಪ್ರಭುಗಳಿಗೆ ತಿಳಿಸಿದರು. ಅಮೋಘ ಸತ್ತು ಹೋಗುತ್ತಾನೆಂಬ ಸುದ್ದಿ ಕೇಳಿದೊಡನೆ ಚೈತನ್ಯ ಮಹಾಪ್ರಭುಗಳು ಅವನ ಬಳಿ ಅವಸರವಾಗಿ ಓಡಿದರು. ಅಮೋಘನ ಎದೆಯ ಮೇಲೆ ತಮ್ಮ ಕೈ ಇಟ್ಟು ಪ್ರಭುಗಳು ಹೀಗೆ ಹೇಳಿದರು, ಬ್ರಾಹ್ಮಣನ ಹೃದಯ ಸ್ವಭಾವತಃ ಪರಿಶುದ್ಧವಾದುದು, ಆದ್ದರಿಂದ ಅದು ಕೃಷ್ಣ ಇರಲು ಸರಿಯಾದ ಜಾಗ. ನೀನೇಕೆ ದ್ವೇಷದ ಚಂಡಾಲನನ್ನು ಇಲ್ಲಿ ಕುಳಿಸಿಕೊಳ್ಳಲು ಬಿಟ್ಟಿದ್ದೀಯೆ? ಹೀಗೆ ನೀನು ಪರಮ ಪವಿತ್ರವಾದ ಸ್ಥಳವಾದ ನಿನ್ನ ಹೃದಯವನ್ನು ಕಲುಷಿತಗೊಳಿಸಿದ್ದೀಯೆ. ಆದರೆ ಸಾರ್ವಭೌಮ ಭಟ್ಟಾಚಾರ್ಯರ ಸಹವಾಸದಿಂದ ನಿನ್ನ ಕಲ್ಮಶವೆಲ್ಲ ಈಗ ಹೋಗಿದೆ. ಒಬ್ಬನ ಹೃದಯದಿಂದ ಕಲ್ಮಶವನ್ನು ತೆಗೆದರೆ ಆಗ ಅವನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬಹುದು. ಆದ್ದರಿಂದ ಅಮೋಘ, ಮೇಲೆದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸು. ನೀನು ಹಾಗೆ ಜಪಿಸಿದರೆ ಕೃಷ್ಣನು ನಿನ್ನ ಮೇಲೆ ಖಂಡಿತವಾಗಿ ಕೃಪೆ ತೋರುವನು. ಚೈತನ್ಯ ಮಹಾಪ್ರಭುಗಳ ಮಾತನ್ನು ಕೇಳಿ ಮತ್ತು ಅವರ ಸ್ಪರ್ಶದಿಂದ ಮೃತ್ಯುಶಯ್ಯೆಯಲ್ಲಿದ್ದ ಅಮೋಘನು ಕೂಡಲೇ ಎದ್ದು ನಿಂತು ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸಲು ಆರಂಭಿಸಿದನು. ಹೀಗೆ ಅವನು ಪ್ರೇಮಾವೇಶದಿಂದ ಹುಚ್ಚೆದ್ದು ಭಾವಾತಿರೇಕದಿಂದ ಕುಣಿಯಲಾರಂಭಿಸಿದನು. ಅಮೋಘನು ಪ್ರೇಮಾವೇಶದಲ್ಲಿ ನರ್ತನ ಮಾಡಿದಾಗ ಅವನಲ್ಲಿ ಪ್ರೇಮಾವೇಶದ ಎಲ್ಲಾ ಚಿಹ್ನೆಗಳೂ ಪ್ರಕಟವಾದವು.
ನಡುಗುವುದು, ಅಳುವುದು, ಪುಲಕ, ಸ್ತಂಭನ, ಬೆವರುವುದು, ಗದ್ಗದ ಸ್ವರ, ಈ ಪ್ರೇಮಾವೇಶದ ತರಂಗಗಳನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ನಗಲಾರಂಭಿಸಿದರು. ಅನಂತರ ಅಮೋಘನು ಪ್ರಭುಗಳ ಚರಣ ಕಮಲಗಳಿಗೆ ಅಡ್ಡಬಿದ್ದು, ಓ ದಯಾಮಯರಾದ ಪ್ರಭುವೇ, ನನ್ನ ಅಪರಾಧವನ್ನು ಕ್ಷಮಿಸಿ ಎಂದು ಕೇಳಿಕೊಂಡನು. ಅಮೋಘನು ಪ್ರಭುಗಳ ಕ್ಷಮೆ ಬೇಡಿದ್ದು ಮಾತ್ರವಲ್ಲದೆ ಅವನು ಈ ಹಾಳು ಬಾಯಿಂದ ನಿಮ್ಮನ್ನು ನಾನು ನಿಂದಿಸಿದೆ ಎಂದು ಹೇಳುತ್ತಾ ತನ್ನ ಕಪಾಲಕ್ಕೆ ತಾಂಗರು ಹೊಡೆದುಕೊಂಡನು. ಏನು ತಾಂಗರು ಅಂದ್ರೆ? ಹೊಡೆದುಕೊಂಡ, ಕಪಾಳೆ ಹೊಡ್ಕೊಳ್ತಾ ಇದ್ದಾನೆ. ಓಕೆ. ನಿಜವಾಗಿ ಅಮೋಘನು ತನ್ನ ಕಪಾಲಗಳು ಊದುವವರೆಗೂ ಹೊಡೆದುಕೊಳ್ಳುತ್ತಲೇ ಇದ್ದ. ಕೊನೆಗೆ ಗೋಪಿನಾಥ ಆಚಾರ್ಯರು ಅವನ ಕೈಗಳನ್ನು ಹಿಡಿದುಕೊಂಡು ಕಪಾಲಕ್ಕೆ ಹೊಡೆದುಕೊಳ್ಳುವುದನ್ನು ನಿಲ್ಲಿಸಿದರು. ಅನಂತರ ಚೈತನ್ಯ ಮಹಾಪ್ರಭುಗಳು ಅಮೋಘನ ದೇಹವನ್ನು ಮುಟ್ಟುತ್ತಾ, ನೀನು ಸಾರ್ವಭೌಮ ಭಟ್ಟಾಚಾರ್ಯರ ಅಳಿಯನಾದ್ದರಿಂದ ನನ್ನ ಪ್ರೀತಿಗೆ ಪಾತ್ರನಾಗಿದ್ದೀಯೆ ಎಂದು ಹೇಳಿ ಸಾಂತ್ವನಗೊಳಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಅವರ ಸೇವಕಿಯರು, ಅವರ ನಾಯಿಯೂ ಸೇರಿಕೊಂಡಂತೆ ಎಲ್ಲರೂ ನನಗೆ ಪ್ರಿಯರು. ಇನ್ನು ಅವರ ಬಂಧು ಬಾಂಧವರ ಬಗ್ಗೆ ಹೇಳುವುದೇನಿದೆ? ಅಮೋಘ, ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸು, ಇನ್ನು ಮುಂದೆ ಯಾವ ಅಪರಾಧಗಳನ್ನು ಮಾಡಬೇಡ. ಹೀಗೆ ಅಮೋಘನಿಗೆ ಉಪದೇಶಿಸಿ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮರ ಮನೆಗೆ ಹೋದರು. ಚೈತನ್ಯ ಮಹಾಪ್ರಭುಗಳನ್ನು ನೋಡಿದೊಡನೆ ಸಾರ್ವಭೌಮ ಭಟ್ಟಾಚಾರ್ಯರು ಅವರ ಚರಣ ಕಮಲಗಳನ್ನು ಹಿಡಿದುಕೊಂಡರು. ಪ್ರಭುಗಳು ಅವರನ್ನು ತಬ್ಬಿಕೊಂಡು ಅನಂತರ ಕುಳಿತುಕೊಂಡರು. ನಿಮ್ಮ ಅಳಿಯನಾದ ಅಮೋಘ ಒಂದು ಮಗುವಿನಂತೆ, ಅವನ ತಪ್ಪೇನಿದೆ? ನೀವು ಏಕೆ ಉಪವಾಸ ಮಾಡಬೇಕು? ನೀವು ಏಕೆ ಕೋಪ ಮಾಡಿಕೊಳ್ಳಬೇಕು ಎಂದು ಹೇಳಿ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮರನ್ನು ಸಾಂತ್ವನಗೊಳಿಸಿದರು. ಎದ್ದೇಳಿ, ಸ್ನಾನ ಮಾಡಿ, ಹೋಗಿ ಜಗನ್ನಾಥನ ಮುಖ ನೋಡಿ, ಅನಂತರ ಬಂದು ಊಟ ಮಾಡಿ, ಆಗ ನನಗೆ ಸಂತೋಷವಾಗುತ್ತದೆ. ಜಗನ್ನಾಥನ ಪ್ರಸಾದ ಸ್ವೀಕರಿಸಲು ನೀವು ಇಲ್ಲಿಗೆ ಬರುವವರೆಗೆ ನಾನು ಇಲ್ಲೇ ಇರುತ್ತೇನೆ. ಚೈತನ್ಯ ಮಹಾಪ್ರಭುಗಳ ಚರಣಾರವಿಂದಗಳನ್ನು ಹಿಡಿದುಕೊಂಡು ಭಟ್ಟಾಚಾರ್ಯರು ಹೇಳಿದರು, ನೀವು ಅಮೋಘನನ್ನು ಏಕೆ ಬದುಕಿಸಿದಿರಿ? ಅವನು ಸತ್ತು ಹೋಗಿದ್ದರೆ ಚೆನ್ನಾಗಿತ್ತು. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಅಮೋಘನು ನಿಮಗೆ ಮಗು ಮತ್ತು ಮಗ ಇದ್ದ ಹಾಗೆ. ತಂದೆಯಾದವನು ಮಗನ ತಪ್ಪುಗಳನ್ನು, ಅದರಲ್ಲೂ ಅವನನ್ನು ಸಾಕುತ್ತಿರುವಾಗ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅವನು ಈಗ ವೈಷ್ಣವನಾಗಿ ಬಿಟ್ಟಿರುವುದರಿಂದ ಅವನು ನಿರಪರಾಧಿ. ನೀವು ಯಾವ ಸಂಕೋಚವೂ ಇಲ್ಲದೆ ಅವನ ಮೇಲೆ ಕರುಣೆ ತೋರಿಸಿ. ಸಾರ್ವಭೌಮರು ಹೇಳಿದರು, ಜಗನ್ನಾಥನನ್ನು ನೋಡಲು ದಯವಿಟ್ಟು ಹೋಗಿ ಪ್ರಭು. ನಾನು ಸ್ನಾನ ಮಾಡಿಕೊಂಡು ಹೋಗಿ ಮತ್ತೆ ಇಲ್ಲಿಗೆ ಬರುತ್ತೇನೆ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಿನಾಥರಿಗೆ ಹೇಳಿದರು, ಇಲ್ಲೇ ಇದ್ದು ಸಾರ್ವಭೌಮ ಭಟ್ಟಾಚಾರ್ಯರು ಪ್ರಸಾದ ತೆಗೆದುಕೊಂಡಾದ ಮೇಲೆ ನನಗೆ ತಿಳಿಸಿ. ಹೀಗೆ ಹೇಳಿ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನನ್ನು ನೋಡಲು ಹೋದರು. ಸಾರ್ವಭೌಮ ಭಟ್ಟಾಚಾರ್ಯರು ತಮ್ಮ ಸ್ನಾನವನ್ನು ಮುಗಿಸಿ ಜಗನ್ನಾಥನ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಲು ತಮ್ಮ ಮನೆಗೆ ಬಂದರು. ಆಮೇಲೆ ಅಮೋಘನು ಶ್ರೀ ಚೈತನ್ಯ ಮಹಾಪ್ರಭುಗಳ ಶುದ್ಧ ಭಕ್ತನಾದನು. ಅವನು ಭಾವಾವೇಶದಿಂದ ನರ್ತಿಸಿದನು, ಶಾಂತವಾಗಿ ಕೃಷ್ಣನ ಪವಿತ್ರ ನಾಮ ಜಪ ಮಾಡಿದನು. ಈ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನಾನಾ ಬಗೆಯ ಲೀಲೆಗಳನ್ನು ಮಾಡಿದರು. ಯಾರು ಅವನ್ನು ನೋಡುವರೋ ಇಲ್ಲವೋ ಕೇಳುವರೋ ಅವರು ಆಶ್ಚರ್ಯಚಕಿತರಾಗುವರು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಊಟ ಮಾಡಿ ಆನಂದಿಸಿದರು. ಆ ಲೀಲಾ ವಿನೋದದಲ್ಲಿ ಅನೇಕ ಅದ್ಭುತ ಲೀಲೆಗಳು ಪ್ರಕಟವಾದವು. ಇವು ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲಾ ವಿನೋದಗಳ ವಿಶೇಷ ಲಕ್ಷಣಗಳು. ಹೀಗೆ ಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ತಿಂದರು ಮತ್ತು ಹೀಗೆ ಪ್ರಭುಗಳ ಬಗ್ಗೆ ಸಾರ್ವಭೌಮರ ಪ್ರೇಮ ಪ್ರಕಟವಾಯಿತು. ಹೀಗೆ ನಾನು ಶಾಟಿ ಮಾತೆಯ ಅಂದರೆ ಸಾರ್ವಭೌಮರ ಪತ್ನಿಯ ಪ್ರೇಮಾತಿಶಯವನ್ನು ಬಣ್ಣಿಸಿದ್ದೇನೆ. ಅಮೋಘನ ಅಪರಾಧವನ್ನು ಮನ್ನಿಸಿ ತಮ್ಮ ಅಪಾರ ಕೃಪೆಯನ್ನು ಮೆರೆದ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆಯೂ ವಿವರಿಸಿದ್ದೇನೆ. ಅಮೋಘನ ಜೊತೆ ಭಕ್ತರ ಸಂಬಂಧವಿದ್ದುದರಿಂದ ಪ್ರಭುಗಳು ಹಾಗೆ ತಮ್ಮ ಕೃಪೆ ತೋರಿಸಿದರು. ಪ್ರೀತಿ ಶ್ರದ್ಧೆಗಳಿಂದ ಯಾರು ಚೈತನ್ಯ ಮಹಾಪ್ರಭುಗಳ ಈ ಲೀಲೆಗಳನ್ನು ಶ್ರವಣ ಮಾಡುವರೋ ಅವರಿಗೆ ಬೇಗನೆ ಮಹಾಪ್ರಭುಗಳ ಚರಣಾರವಿಂದಗಳ ಆಶ್ರಯ ದೊರಕುತ್ತದೆ. ಶ್ರೀರೂಪ ಮತ್ತು ಶ್ರೀ ರಘುನಾಥರ ಕೃಪೆಯನ್ನು ಸದಾ ಬೇಡಿ ಅವರ ಪಾದ ಕಮಲಗಳಲ್ಲಿ ಪ್ರಾರ್ಥನೆ ಮಾಡಿ ಕೃಷ್ಣದಾಸನಾದ ನಾನು ಅವರು ನಡೆದ ದಾರಿಯಲ್ಲಿ ನಡೆದು ಶ್ರೀ ಚೈತನ್ಯ ಚರಿತಾಮೃತವನ್ನು ಕಥನ ಮಾಡುತ್ತೇನೆ. ಅಧ್ಯಾಯ ಇಲ್ಲಿ ಮುಗಿಯಿತು.